ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡುವ ಸೀರೀಸ್ ಹೆಸರು ವಿಡೋಸ್ ಬೇ. ಒಂದು ಶಾಪಿತ ಐಲ್ಯಾಂಡ್ನ ಕತೆ ಇದು. ಇದನ್ನ ಎಪಿಸೋಡ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಈ ಸೀರೀಸ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ಫ್ರಮ್ ಸೀರೀಸ್ ನ ನೀವು ನೋಡಿರ್ಬೋದು, ಅದಕ್ಕಿಂತ ಚೆನ್ನಾಗಿದೆ. ಇದು ಆಕ್ಚುಲಿ ನನ್ನ ಒಂದು ಗ್ಯಾರಂಟಿ. ಹೀಗೆ ಎಂಡ್ ವರೆಗೆ ನೋಡ್ತಾ ಹೋಗಿ. ದಯವಿಟ್ಟು ಲೈಕ್, ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದ್ರೆ ಹೆಚ್ಚೇನ್ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೋಣ. ವಿಡೋಸ್ ಬೇಸರಿನ ಒಂದು ಐಲ್ಯಾಂಡ್ ಅಲ್ಲಿ ಆಗುವಂತ ಕತೆ ಇದು. ಆ ದಿನ ರಾತ್ರಿ ಕ್ಲಾರ್ಕ್ ಎಂಬ ವ್ಯಕ್ತಿ ಐಲ್ಯಾಂಡ್ ನ ಸಮುದ್ರದ ಮಧ್ಯೆ ಬೋಟ್ ಮೂಲಕ ಎಲ್ಲ ಹೋಗ್ತಿದ್ದ. ಹಾಗೆ ಈ ಕಡೆ ಲೋನಿ ಎಂಬಾತ VHF ಮೂಲಕ ಅವನ ಜೊತೆ ಮಾತಾಡ್ತಿರ್ತಾನೆ. ಆಕ್ಚುಲಿ ಲೋನಿ ಆ ಪೋರ್ಟ್ ನ ಹಾರ್ಬರ್ ಮಾಸ್ಟರ್. ಶಿಪ್ ಹೋಗ್ತಿರೋ ಡೈರೆಕ್ಷನ್ ಇದನ್ನೆಲ್ಲ ನ್ಯಾವಿಗೇಟ್ ಮಾಡೋದು ಇವನೇ. ಎನಿವೆ, ಹೀಗಿರುವಾಗ ಕ್ಲಾರ್ಕ್ಗೆ ಲೋನಿ ಒಟ್ಟಿಗಿನ ಕನೆಕ್ಷನ್ ಲಾಸ್ಟ್ ಆಗುತ್ತೆ. ಶಿಪ್ ಒಳಗೆ ಪವರ್ ಕಟ್ ಆಗುತ್ತೆ. ಇವನ್ ಏನಾಗ್ತಿರ್ಬೋದಂತ ಹೊರಗೆ ಬಂದು ನೋಡಿದಾಗ ಅವನ ಶಿಪ್ನ ಸುತ್ತಮುತ್ತ ಶಾಕಿಂಗ್ಲಿ ಸಾವಿರಾರು ಹಕ್ಕಿಗಳು ವಿಚಿತ್ರವಾಗಿ ಹಾರಾಡ್ತಿರ್ತವೆ. ಅದಲ್ಲದೆ ಇಲ್ಲಿವರೆಗೆ ಇಲ್ದೇ ಇದ್ದ ಮಿಸ್ಟೀರಿಯಸ್ ಫಾಗ್ ಅವನ ಶಿಪ್ ಇಡೀ ಸುತ್ತುವರಿಯುತ್ತೆ. ಹಾಗೆ ಅದೇ ಟೈಮ್ಗೆ ಐಲ್ಯಾಂಡ್ ಅಲ್ಲಿ ಕೂಡ ಲೈಟ್ ಆಗಿ ಅರ್ಥಕ್ವೇಕ್ ಆಗಿ ಇಡೀ ಐಲ್ಯಾಂಡ್ ನ ಪವರ್ ಕಟ್ ಆಗಿ ಬಿಡುತ್ತೆ. ಈ ಕಡೆ ಅದರ ಎಫೆಕ್ಟ್ಗೆ ಮನೇಲಿ ಆರಾಮಾಗಿ ಮಲಗಿದ್ದ ಐಲ್ಯಾಂಡ್ ನ ಮೇಯರ್ಗೆ ಎಚ್ಚರವಾಗುತ್ತೆ. ಅಂದಾಗೆ ಅವನ ಹೆಸರು ಟಾಮ್ ಅಂತ. ಅವನು ಗಾಬರಿಯಲ್ಲಿ ಸೀದಾ ತನ್ನ ಮಗ ಇವನ್ನ ರೂಮ್ಗೆ ಹೋಗ್ತಾನೆ. ಬಟ್ ಅಲ್ಲಿ ಅವನಿದ್ದಿರುವುದಿಲ್ಲ. ಇವನ್ ತನ್ನ ಫ್ರೆಂಡ್ಸ್ ಒಟ್ಟಿಗೆ ಕಾರಲ್ಲಿ ಮಿಡ್ ನೈಟ್ ಪಾರ್ಟಿ ಮಾಡ್ತಿರ್ತಾನೆ. ದೆನ್ ಸೀನ್ ಎಂಡ್ ಆಗ್ತಿದ್ದಾಗೆ ಈ ಮೇಯರ್ ಟಾಮ್ ನ ನಾವು ಆಫೀಸಲ್ಲಿ ನೋಡ್ತೇವೆ. ನಿನ್ನೆ ರಾತ್ರಿ ಆದ ಭೂಕಂಪದಿಂದ ಇಡೀ ದ್ವೀಪದಲ್ಲಿ ಇವಾಗ ಕರೆಂಟ್ ಇಲ್ಲ. ಟಾಮ್ ಕೂಡ ಅದ್ರ ಬಗ್ಗೆ ತುಂಬಾ ವರಿಯಾಗಿದ್ದ. ಅವನ್ ತನ್ನ ಆಫೀಸ್ ವರ್ಕರ್ ಆದ ರೋಸ್ಮೇರಿ ಹತ್ತಿರ ಮಿಚ್ಗೆ ಕಾಲ್ ಮಾಡಿ ಪವರ್ ಕಟ್ ಬಗ್ಗೆ ವಿಚಾರಿಸುವಂತೆಲ್ಲ ಪ್ರೆಷರ್ ಆಗ್ತಿರ್ತಾನೆ. ಹಾಗೆ ರೋಸ್ಮೇರಿ ಅವನ ಹತ್ತಿರ ಮತ್ತೊಂದು ವಿಷಯ ಹೇಳ್ತಾಳೆ. ಈ ಊರಿನ ರೆಸ್ಟೋರೆಂಟ್ ಓನರ್ ಆದ ವೇನ್ ಕಾಲ್ ಮಾಡಿದ್ದ. ಅವನ್ ತನ್ನ ರೆಸ್ಟೋರೆಂಟ್ ನ ಶಟ್ ಡೌನ್ ಮಾಡ್ತಾನಂತೆ ಅಂತ ಹೇಳ್ತಾಳೆ. ಗಾಬರಿಗೊಂಡ ಟಾಮ್ ಅದೇ ಕೂಡಲೇ ವೇನ್ಗೆ ಕಾಲ್ ಮಾಡಿ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ರೆಸ್ಟೋರೆಂಟ್ ಕ್ಲೋಸ್ ಆಗಬಾರ್ದು. ನಮ್ಮ ಐಲ್ಯಾಂಡ್ಗೆ ಕೂಡ ಟೂರಿಸ್ಟ್ಗಳು ಆದಷ್ಟು ಬೇಗ ಬರ್ತಾರೆ. ನಾ ಅದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ ಅಂತ. ಆಗ ಶುಭಶಕುನ ಎಂಬಂತೆ ಕರೆಂಟ್ ಬರುತ್ತೆ. ಇಲ್ಲಿ ಟಾಮ್ ಐಲ್ಯಾಂಡ್ ನ ಲೀಡರ್ ಆಗಿದ್ದ. ಬಹಳ ವರ್ಷಗಳಿಂದ ಹಿಂದುಳಿದ ನಮ್ಮ ವಿಡೋಸ್ ಐಲ್ಯಾಂಡ್ ನ ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡ್ಬೇಕೆನ್ನುವುದೇ ಅವನ ಮಹದಾಸೆ ಆಗಿತ್ತು. ಅದಕ್ಕೋಸ್ಕರನೇ ಇವತ್ತವನು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಿಂದ ಒಬ್ಬ ರಿಪೋರ್ಟರ್ ನ ಇಲ್ಲಿಗೆ ಬರೋ ಕೇಳಿದ್ದಾನೆ. ಆ ರಿಪೋರ್ಟರ್ ಇಲ್ಲಿನ ಐಲ್ಯಾಂಡ್ ಬಗ್ಗೆ ತಿಳ್ಕೊಂಡು ಆರ್ಟಿಕಲ್ ಬರೀತಾನೆ. ಅದರಿಂದ ನಮ್ಮ ಐಲ್ಯಾಂಡ್ ಫೇಮಸ್ ಆಗುತ್ತೆ ಎಂಬ ಸಣ್ಣ ಆಸೆ ನಡ್ಕೊಂಡಿದ್ದ. ಎನಿವೆ, ಅವಾಗ ಟಾಮ್ಗೆ ಐಲ್ಯಾಂಡ್ ನ ಶೆರಿಫ್ ಕಡೆಯಿಂದ ಕಾಲ್ ಬರುತ್ತೆ. ಪೊಲೀಸ್ ಕಡೆಯಿಂದ. ಅವನು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಮಿಸ್ ಆದ ಕ್ಲಾರ್ಕ್ ಬಗ್ಗೆ ಹೇಳ್ತಾನೆ. ಅವನು ಯಾವುದೇ ಸುಳಿವಿಲ್ಲದೆ ಮಿಸ್ ಆಗಿದ್ದಾನೆ. ಹಾರ್ಬರ್ ಮಾಸ್ಟರ್ ಲೋನಿ ಹತ್ತಿರ ವಿಚಾರಿಸಿದಾಗ ಅವನು VHS ಮೂಲಕ ಯಾವುದೋ ಫಾಗ್ ನ ಕಂಡಿದ್ದ ಅಂತ ಹೇಳ್ತಾನೆ. ಬಟ್ ಈ ಟಾಮ್ ಅದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳದೆ ಕಾಲ್ ನ ಕಟ್ ಮಾಡ್ತಾನೆ. ಹಾಗೆ ಹೊರಗಿದ್ದ ಶಿಪ್ ನ ನೋಡಿ ರಿಪೋರ್ಟರ್ ಬಂದ್ರೇನೋ ಅಂತ ಹೊರಗೆ ಹೋದಾಗ ಅಲ್ಲಿದ್ದ ಕ್ಯಾಪ್ಟನ್ ಮೂಲಕ ಗೊತ್ತಾಗುತ್ತೆ ರಿಪೋರ್ಟರ್ ಆಲ್ರೆಡಿ ಬಂದು ಅವರನ್ನ ಇವನು ಹಿಸ್ಟೋರಿಕಲ್ ಸೊಸೈಟಿ ಮ್ಯೂಸಿಯಂಗೆ ಕಳಿಸಿದಾನಂತ. ಅದನ್ನ ಕೇಳಿ ಇವನಿಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಅವರಿಗೆ ಈ ಐಲ್ಯಾಂಡ್ ನ ಹಿಸ್ಟ್ರಿ ಬಗ್ಗೆ ಎಲ್ಲ ಗೊತ್ತಾದ್ರೆ ಎಲ್ಲಿ ಕೆಟ್ಟದಾಗ ಬರೀತಾರೋ ಅಂತ ಹೆದರಿ ಸೀದಾ ಅಲ್ಲೋಗ್ತಾನೆ. ಅಲ್ಲಿ ಗ್ಯಾರಿ ಎಂಬವಳು ಆಲ್ರೆಡಿ ರಿಪೋರ್ಟರ್ಗೆ ಹಿಸ್ಟ್ರಿ ಬಗ್ಗೆ ಹೇಳ್ತಿರ್ತಾಳೆ. ಆ ಗ್ಯಾರಿ ಆ ಮ್ಯೂಸಿಯಂ ನ ಗೈಡ್ ಆಗಿದ್ಲು. ನಂತರ ಟಾಮ್ ಹೋಗಿ ತನ್ನಂತಾನು ಪರಿಚಯ ಮಾಡ್ಕೊಂಡು ಐಲ್ಯಾಂಡ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅಂದಾಗೆ ಆ ರಿಪೋರ್ಟರ್ ಹೆಸರು ಆರ್ಥರ್ ಅಂತ. ಎನಿವೆ, ಸುಮಾರು ವರ್ಷಗಳ ಹಿಂದೆ ಮೇನ್ ಐಲ್ಯಾಂಡ್ ಇಂದ ಸಮುದ್ರದ ಮೂಲಕ ರಿಚರ್ಡ್ ವಾರೆನ್ ನ ಲೀಡರ್ಶಿಪ್ ಅಲ್ಲಿ 42 ಜನ ಬಂದು ಈ ಐಲ್ಯಾಂಡ್ ನ ಡಿಸ್ಕವರ್ ಮಾಡಿದ್ರು. ಆವಾಗ ಇಲ್ಲಿ ಯಾರೂ ಕೂಡ ಇರಲಿಲ್ಲ. ಇದೊಂದು ಎಂಟಿ ಐಲ್ಯಾಂಡ್ ಆಗಿತ್ತು. ಅದಾದ ನಂತರವೇ ಜನರುಗಳು ಇಲ್ಲಿ ವಾಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು. ಆಗ ರಿಚರ್ಡ್ ಮೇನ್ ಲೀಡರ್ ಆಗಿದ್ದ ಕಾರಣ ಜನರೆಲ್ಲ ಅವನನ್ನೇ ಮೇಯರ್ ಅಂತ ಅನೌನ್ಸ್ ಮಾಡಿದ್ರು. ಅವನೇ ಈ ಐಲ್ಯಾಂಡ್ ನ ಫಸ್ಟ್ ಮೇಯರ್. ನಂತರ ಗೇರಿ ಅಲ್ಲಿದ್ದ ಒಂದು ವಸ್ತು ತೋರಿಸಿ ಮುಂಚೆ ಈ ಐಲ್ಯಾಂಡ್ ಅಲ್ಲಿ ಬ್ಲಾಕ್ ಮ್ಯಾಜಿಕ್ ವಿಚ್ ಟ್ರಯಲ್ಸ್ ಎಲ್ಲ ನಡೀತಿತ್ತು ಅಂತ ಹೇಳ್ತಾಳೆ. ಅದಲ್ಲದೆ 1876 ಅಲ್ಲಿ ಸ್ಟಾರ್ಮ್ ಬಂದಾಗ ಜನರೆಲ್ಲರೂ ಐಲ್ಯಾಂಡ್ ನ ಚರ್ಚ್ ಅಲ್ಲಿ ಟ್ರ್ಯಾಪ್ ಆಗಿದ್ರು. ತಿನ್ನೋಕೆ ಬೇರೇನು ಸಿಗದೆ ಇದ್ದಾಗ ಅವ್ರಗಳನ್ನೇ ಕೊಂದು ನರಭಕ್ಷಕರಾಗಿದ್ರು ಅಂತ ಅಲ್ಲಿದ್ದ ಒಂದು ಫೋಟೋ ಮೂಲಕ ಆರ್ಥರ್ಗೆ ಗೊತ್ತಾಗುತ್ತೆ. ಬಟ್ ಈ ಟಾಮ್ ಹೇಗೋ ಏನೆಲ್ಲ ಸುಳ್ಳು ಹೇಳಿ ಬೇಗ ಆರ್ಥರ್ನ ಅಲ್ಲಿಂದ ಹೊರಗೆ ಕರ್ಕೊಂಡು ಬರ್ತಾನೆ. ಬಿಕಾಸ್ ಅವನಿಗೆ ಭಯ, ಎಲ್ಲಿ ಇದ್ರ ಬಗ್ಗೆ ಎಲ್ಲ ಬರಿತಾನೋ ಅಂತ. ನಂತರ ಟಾಮ್ ಆರ್ಥರ್ಗೆ ಈ ಐಲ್ಯಾಂಡ್ ನ ಮ್ಯಾಪ್ ನ ಕೊಡ್ತಾನೆ. ಅದರಲ್ಲಿ ಕೆಲವು ಫೇಮಸ್ ಸ್ಪಾಟ್ ನ ಮಾರ್ಕ್ ಮಾಡಿದ್ದ. ಬಿಕಾಸ್ ಆರ್ಥರ್ಗೆ ಈ ಐಲ್ಯಾಂಡ್ ಇಡೀ ತಿರುಗಬೇಕಿತ್ತು, ಅದಕ್ಕೋಸ್ಕರ. ಹಾಗೆ ತಿರುಗೆಲ್ಲ ಆದ ನಂತರ ಡಿನ್ನರ್ಗೆ ಇದೇ ಸಾಲ್ಟಿ ವೇವ್ ಹೋಟೆಲ್, ಇದು ಈ ಐಲ್ಯಾಂಡ್ ನ ಫೇಮಸ್ ಹೋಟೆಲ್, ಇಲ್ಲೇ ಸಿಗುವ, ಇಲ್ಲೇ ನಮ್ಮ ಡಿನ್ನರ್ ಅಂತ ಹೇಳಿ ಹೋಗ್ತಾನೆ. ನಂತರ ಅಲ್ಲಿಂದ ಹೋದ ಟಾಮ್ ಸೀದಾ ಆಫೀಸ್ಗೆ ಹೋಗಿ ತನ್ನ ಎಂಪ್ಲಾಯೀಸ್ ಒಟ್ಟಿಗೆ ಮೀಟಿಂಗ್ ಮಾಡ್ತಿರ್ತಾನೆ. ಇಲ್ಲಿ ಅವನ ಎಂಪ್ಲಾಯೀಸ್ ನ ಪರಿಚಯ ಆಗುತ್ತೆ. ಇವಳು ಪ್ಯಾಟ್ರಿಷಿಯಾ, ಇದು ಡೇಲ್,
ಹಾಗೆ ಇದು ರೋಸ್ಮೇರಿ, ಇವಳ ಪರಿಚಯ ನಮ್ಗೆ ಆಗ್ಲೇ ಆಗಿದೆ. ಅವರೆಲ್ಲ ಸೇರಿ ಐಲ್ಯಾಂಡ್ ನ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿರ್ತಾರೆ. ಬಟ್ ಅಲ್ಲಿದ್ದ ಟಾಮ್ ಬಿಟ್ಟು ಮತ್ಯಾರಿ ಕೂಡ ಅದರ ಅವಶ್ಯಕತೆ ಇರದಿರೋ ಹಾಗೆ ಕಾಣುತ್ತೆ. ಬಿಕಾಸ್ ಅವರೆಲ್ಲ ಡೆವಲಪ್ಮೆಂಟ್ ಬಿಟ್ಟು ಐಲ್ಯಾಂಡ್ ಅಲ್ಲಿ ಹರಿದಾಡ್ತಿರುವ ಮಿಸ್ಟೀರಿಯಸ್ ಥಿಂಗ್ಸ್ ಗಳ ಬಗ್ಗೆ ಜಾಸ್ತಿ ಕ್ಯೂರಿಯಸ್ ಆಗಿದ್ರು. ಫಾರ್ ಎಕ್ಸಾಂಪಲ್, ಬೆಟ್ರಾಶಿಯಾಗೆ ಅವಳು ಚಿಕ್ಕವಳಿದ್ದಾಗ ಮನೇಲಿ ಬೂಗಿ ಮ್ಯಾನ್ ನ ಎನ್ಕೌಂಟರ್ ಆಗಿತ್ತಂತೆ. ಅದಲ್ಲದೆ ರೀಸೆಂಟ್ ಆಗಿ ಫಾಗ್ ಒಂದಿಗೆ ಮಿಸ್ ಆಗಿರುವ ಕ್ಲಾರ್ಕ್. ಸೊ ಇದಕ್ಕೆಲ್ಲ ಮತ್ತಷ್ಟು ಪುಷ್ಟಿ ಕೊಡೋಕೆ ಅಲ್ಲಿ ವಿಕ್ ಹೆಸರಿನ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಈ ಐಲ್ಯಾಂಡ್ ನ ಹಳೆಯ ತಲೆ. ಹಾಗೆ ಅವನು ಬಂದವನೇ. ಈ ಐಲ್ಯಾಂಡ್ ಒಂದು ಶಾಪಿತ ಐಲ್ಯಾಂಡ್. ಅವಳು ಎಚ್ಚರಗೊಂಡಿದ್ದಾಳೆ. ಕ್ಲಾರ್ಕ್ ನ ಫಾಗ್ ತಗೊಂಡು ಹೋಗಿದೆ. ಈ ಕೂಡ್ಲೆ ಪೋರ್ಟ್ ನ ಬಿಸ್ನೆಸ್ ನೆಲ್ಲ ಶಟ್ ಡೌನ್ ಮಾಡಿ ಹೋಗುವಂತೆ ಸೈರನ್ ಆನ್ ಮಾಡು, ಇಲ್ಲಾಂದ್ರೆ ಕ್ಲಾರ್ಕ್ಗೆ ಬಂದ ಗತಿ ನಮ್ಗೆ ಕೂಡ ಬರುತ್ತೆ ಅಂತ ಹೆದರಿಸ್ತಾನೆ. ಬಟ್ ಟಾಮ್ ಅದಕ್ಕೆಲ್ಲ ಕೇರ್ ಮಾಡಲ್ಲ. ಮೊದಲೇ ನಮ್ದು ಡೆವಲಪ್ಮೆಂಟ್ ಆಗದಿರುವ ಊರು, ಇದಕ್ಕೆಲ್ಲ ಹೆದರಿ ಊರು ಬಿಟ್ರೆ ಇವಾಗ ಸರಿಯಾದ ವೈಫೈ, ರೋಡ್, ಇನ್ಫ್ರಾಸ್ಟ್ರಕ್ಚರ್ ಏನು ಕೂಡ ಇಲ್ಲ. ಇನ್ನು ಶಟ್ ಡೌನ್ ಮಾಡಿದ್ರೆ ಎಕಾನಮಿ ಡೌನ್ ಆಗುತ್ತೆ ಅಂತ ವಾದ ಮಾಡ್ತಿರ್ತಾನೆ. ಆಗ ಅವನಿಗೆ ಶೆರೀಫ್ ಕಡೆಯಿಂದ ಕಾಲ್ ಬರುತ್ತೆ. ಇವನು ಇದೇ ಒಳ್ಳೆ ಸಮಯ ಅಂತ ಕಾಲಲ್ಲೇ ಒಂದು ಡ್ರಾಮಾ ಮಾಡ್ತಾನೆ. ಮಿಸ್ ಆಗಿರುವ ಕ್ಲಾರ್ಕ್ ಸಿಕ್ಕಿದ್ದಾನಂತೆ, ಶೆರೀಫ್ ಹೇಳಿದ್ರು ಅಂತ ಸುಳ್ಳು ಹೇಳ್ತಾನೆ. ಬಟ್ ಈ ವಿಕ್ ಅದನ್ನ ನಂಬಲ್ಲ. ನೀನೇ ಶಟ್ ಡೌನ್ ಮಾಡಿ ಅಂತ ಸೈರನ್ ಆನ್ ಮಾಡಿಲ್ಲ ಅಂದ್ರೆ ನಾನೇ ಹೋಗಿ ಮಾಡ್ತೇನಂತ ವಾರ್ನ್ ಮಾಡ್ತಾ ಅಲ್ಲಿಂದ ಹೊರಗೋಗ್ತಾನೆ. ಅದರ ನೆಕ್ಸ್ಟ್ ಸೀನಲ್ಲಿ ಆಫೀಸ್ ಮುಗಿಸಿ ಮನೆಗೆ ಬಂದ ಟಾಮ್ಗೆ ತನ್ನ ಮಗ ಈವೆನ್ ಸಿಗರೆಟ್ ಹೇಳ್ತಿರೋದು ಗೊತ್ತಾಗಿ ಅವನ ಜೊತೆ ಕಾಮಾಗಿ ಮಾತುಕತೆ ಮಾಡ್ತಾನೆ. ಆ ಒಂದು ಮಾತುಕತೆ ಮೂಲಕ ನಮಗೆ ಗೊತ್ತಾಗುತ್ತೆ ಟಾಮ್ ತನ್ನ ಹೆಂಡತಿಯೊಟ್ಟಿಗೆ ಬರೀ 4 ತಿಂಗಳು ಡೇಟ್ ಮಾಡಿದ್ದು ಆ್ಯಂಡ್ ಅದೇ ಟೈಮಲ್ಲಿ ಅವಳು ಗರ್ಭಿಣಿ ಕೂಡ ಆಗಿದ್ಲು. ಅದಾದ ನಂತರವೇ ಅವರ ಮದುವೆ ಆಗಿದ್ದಂತ. ಆದ್ರೆ ಇಲ್ಲಿ ಶಾಕಿಂಗ್ ವಿಷಯ ಏನಪ್ಪ ಅಂದ್ರೆ ಇವಾನ್ಗೆ ಈ ಐಲ್ಯಾಂಡ್ ಒಂಥರ ಜೈಲಿದ್ದಾಗಂತೆ. ಈ ಐಲ್ಯಾಂಡ್ ಬಿಟ್ಟು ಬೇರೆಲ್ಲ ಹೋಗೋಕೆ ನೀವು ಬಿಡಲ್ಲ ಅನ್ನೋದು ಅವನ ಕಂಪ್ಲೇಂಟ್ ಆಗಿತ್ತು. ಆಕ್ಚುಲಿ ಇದರಲ್ಲಿ ಕೂಡ ಒಂದು ಡೀಟೇಲ್ ಇದೆ, ಅದ್ರ ಬಗ್ಗೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಅನಿವೇ ಆವಾಗ ಇದ್ದಕ್ಕಿದ್ದಾಗೆ ಇಡೀ ಊರೇ ಕೇಳುವಾಗೆ ಸೈರನ್ ಆಗುತ್ತೆ. ಟಾಮ್ಗೆ ಗೊತ್ತಾಗುತ್ತೆ ಇದು ಅದೇ ತಲೆ ಕೆಟ್ಟ ವಿಕ್ನ ಕೆಲಸ. ಅವನಿಗೆ ಮಾಡ್ತೇನಂತ ಕೋಪದಲ್ಲಿ ಸೀದಾ ಹೋಗ್ತಾನೆ. ಹಾಗೆ ಕೇಳ್ತಾನೆ ಏನಿನ್ ಸಮಸ್ಯೆ ಅಂತ. ಅದಕ್ಕೆ ಈ ವಿಕ್ ಅವನ ಹತ್ರ ಬರೀ 5 ನಿಮಿಷ ಕೇಳ್ತಾನೆ, ನಿಂಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಸೊ ಸೀನ್ ಒಂದು ಹೋಟೆಲ್ಗೆ ಶಿಫ್ಟ್ ಆಗಿ ಈ ವಿಕ್ ಟಾಮ್ ಹತ್ತಿರ ಕೆಲವೊಂದು ಫೋಟೋ ತೋರಿಸಿ ಎಕ್ಸ್ಪ್ಲೇನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಲೈಕ್ ಅವಳು ಎಚ್ಚರಗೊಂಡಿದ್ದಾಳೆ. ಪ್ರತಿ ಅರ್ಥಕ್ವೇಕ್ ಆದ ನಂತರ ಅದು ಎಚ್ಚರಗೊಳ್ಳುತ್ತೆ. ಈ ಸಲ ಕೂಡ ಅರ್ಥಕ್ವೇಕ್ ಆಗಿದೆ ಅಂದ್ರೆ ಕೆಟ್ಟ ಸಂಗತಿಗಳು ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ಇದೆ. ಈ ಯಾವ ರೀತಿ ಕ್ಲಾರ್ಕ್ ನ ಫಾಗ್ ತಗೊಂಡು ಹೋಯ್ತೋ ಅದೇ ರೀತಿ 1856 ಅಲ್ಲಿ ಕೂಡ ಫಾಗ್ ಕಾಣಿಸಿಕೊಂಡಿತ್ತು. ಜನರು ಅದಕ್ಕೆ ಆವಾಗ ಫಾಗ್ ದ್ಯಾಟ್ ಸ್ಟೋಲ್ ಸೋಲ್ಸ್ ಅಂತ ಹೆಸರಿಟ್ಟಿದ್ರು. ಅದರಿಂದ ಎಫೆಕ್ಟ್ ಆದವರು ಸ್ಟೇಜ್ ಬೈ ಸ್ಟೇಜ್ ಅಲ್ಲಿ ಚೇಂಜ್ ಆಗ್ತಾ ಹೋಗ್ತಾರೆ. ಸ್ಟೇಜ್ 1 ಅಲ್ಲಿ ಅವರ ಕಣ್ಣು ಬಿಳಿಯಾಗುತ್ತೆ. ಸ್ಟೇಜ್ 2 ಈ ಎಲ್ಲ 5 ಸೆನ್ಸ್ಗಳು ಕೂಡ ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ. 3ನೇ ಸ್ಟೇಜಲ್ಲಿ ಪುರುಷತ್ವನೇ ಹೋಗುತ್ತೆ. ಅದಲ್ಲದೆ 1873 ಒಬ್ಬ ಕ್ಯಾಪ್ಟನ್ ಕೂಡ ತನ್ನ ಕ್ರೂ ಮೆಂಬರ್ ಒಟ್ಟಿಗೆ ಶಿಪ್ಪಲ್ಲಿ 62 ವರ್ಷಗಳಿಂದ ಮಿಸ್ ಆಗಿ ಹೋಗಿದ್ರು ಅಂತ ಹೇಳ್ತಾನೆ. ಬಟ್ ಈ ಸಲ ಕೂಡ ಟಾಮ್ ಅವನ ಮಾತನ್ನ ನಂಬಲ್ಲ. ಅದರಿಂದ ಕೋಪಗೊಂಡ ವಿಕ್, ನೀನೊಬ್ಬ ಹೆದ್ರು ಪುಕ್ಲ, ಲೀಡರ್ ಆಗೋಕೆ ಲಾಯಕ್ಕಿಲ್ಲ ನೀನು ಚಿಕ್ಕವನಿರುವಾಗಲೇ ನನ್ನ ಮನೆಯ ಕಾಲಿಂಗ್ ಬೆಲ್ ಹೊಡೆದು ಬಂದೆ ಅಂತ ಗೆಳೆಯರ ಹತ್ತಿರ ಬೆಟ್ಟ ಹಾಕಿ ಶೋ ಮಾಡ್ತಿದ್ದೆ. ಅಸಲಿಗೆ ನೀನು ಬೆಲ್ಲೆ ಹೊಡಿತಿರ್ಲಿಲ್ಲ. ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ, ಡರ್ಪೋಕ್ ನೀನು ಅಂತೆಲ್ಲ ಈ ಟಾಮ್ಗೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಬೈದು ಹೋಗ್ತಾನೆ. ಟಾಮ್ ಅದರ ಶಾಕಲ್ಲಿ ನಿಂತಿದ್ದಾಗ ಹೋಟೆಲ್ ಒಳಗಡೆ ಒಬ್ಬ ವ್ಯಕ್ತಿ ಝೋಂಬಿ ತರ ಬಂದು ಅಲ್ಲೇ ಬಿದ್ದ್ಬಿಡ್ತಾನೆ. ನೋಡಿದ್ರೆ ಅವನು ಬೇರೆ ಯಾರು ಅಲ್ಲ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಮಿಸ್ ಆಗಿದ್ದ ಅದೇ ಕ್ಲಾರ್ಕ್. ಸೊ ಟಾಮ್ ಅದೇ ಕೂಡಲೇ ಅವನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸ್ತಾನೆ. ಡಾಕ್ಟರ್ ಚೆಕಪ್ ಎಲ್ಲ ಮಾಡಿ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾಗ ಅವನ ನೋಡೋಕಂತ ಈ ಟಾಮ್ ಸೀದಾ ಹೋಗಿ ಬೆಡ್ ಪಕ್ಕ ಕೂತ್ಕೋತಾನೆ. ಅಲ್ಲಿ ಆ ಕ್ಲಾರ್ಕ್ ನಿದ್ದೆಗಣ್ಣಲ್ಲಿ ಏನೋ ಗೊತ್ತಿಲ್ಲ ಒಂದೇ ಸಮನೆ ಏನನ್ನೋ ಗೊಣಗ್ತಿರ್ತಾನೆ. ಟಾಮ್ ಹತ್ತಿರ ಹೋದಾಗ ಒಂದೇ ಸಮನೆ ಕಂಡ್ಬಿಟ್ಟ ಕ್ಲಾರ್ಕ್ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ಅಬ್ಸರ್ವ್ ಮಾಡೋ ವಿಷಯ ಏನಪ್ಪಾ ಅಂದ್ರೆ ಕ್ಲಾರ್ಕ್ ನ ಕಣ್ಣು ಸಂಪೂರ್ಣವಾಗಿ ಬಿಳಿ ಬಣ್ಣಕ್ಕೆ ಬದಲಾಗಿತ್ತು, ಲೈಕ್ ಆ ವಿಕ್ ಹೇಳಿದ ತರನೇ. ಅನಿವೇ ಈ ಕ್ಲಾರ್ಕ್ ಅಟ್ಯಾಕ್ ಏನೋ ಮಾಡ್ತಾನೆ. ಆದ್ರೆ ಮಾಡ್ತಾ ಮಾಡ್ತಾ ಅವನಲ್ಲೇ ಸತ್ತೋಗ್ಬಿಡ್ತಾನೆ. ಸೀನ್ ಚೇಂಜ್ ಆದಾಗ ನಮಗೆ ಸಾಲ್ಟಿ ವೇಲ್ ಹೋಟೆಲ್ ಅಲ್ಲಿ ಕೂತು ಡಿನ್ನರ್ ಮಾಡ್ತಿರುವ ಟಾಮ್ ಆಗಿ ಆರ್ಥರ್ನ ತೋರಿಸ್ತಾರೆ. ಅಲ್ಲಿ ಆರ್ಥರ್ ಐಲ್ಯಾಂಡ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾನೆ. ಹಾಗೆ ಕೆಲವೊಂದು ನೆಗೆಟಿವ್ ವಿಷಯನ ಕೂಡ ಕೇಳ್ಪಟ್ಟಿದ್ದ. ಈ ಐಲ್ಯಾಂಡ್ ಅಲ್ಲಿ ಹುಟ್ಟಿದವರು ಇಲ್ಲಿವರೆಗೆ ಯಾರು ಕೂಡ ಈ ನೆಲ ಬಿಟ್ಟು ಮೇನ್ ಲ್ಯಾಂಡ್ಗೆ ಹೋಗಿಲ್ಲಂತೆ. ಆಕ್ಚುಲಿ ಹೋಗುವ ಕೂಡ ಇಲ್ಲ ಅಂತೆ. ಅದನ್ನ ಮೀರಿ ಹೋದವರು ಯಾರು ಬದುಕಿಲ್ಲ. ವಿಚಿತ್ರವಾದ ರೋಗ ಬಂದಲ್ಲ ಸತ್ತೋಗಿದ್ರು ಅಂತ ಹೇಳ್ತಾನೆ. ಅವಾಗ ಟಾಮ್ ಇವನ್ ಅದನ್ನ ಕೂಡ ಸಮರ್ಥಿಸೋಕೆ ಹೋಗ್ತಾನೆ. ನಾನು ಹೋಗಿದ್ದೀನಿ ತುಂಬಾ ಸಲ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ಟಾಮ್ ಈ ಐಲ್ಯಾಂಡ್ ಅಲ್ಲಿ ಹುಟ್ಟೇ ಇಲ್ಲ. ಅವನ ತಂದೆ ಈ ಐಲ್ಯಾಂಡ್ಗೆ ಸೇರಿದವರು, ತಾಯಿ ಮೇನ್ಲ್ಯಾಂಡ್ಗೆ ಸೇರಿದವರು. ಅವನು ಹುಟ್ಟಿದ್ದು ಮೇನ್ಲ್ಯಾಂಡ್ ಅಲ್ಲಿ. ಅದಕ್ಕೋಸ್ಕರನೇ ಅವನಿಗೇನು ಆಗ್ತಿರ್ಲಿಲ್ಲ.
ಈ ವಿಷಯನ ಆರ್ಥರ್ ಕೂಡ ಬೇರೆಯವರಿಂದ ತಿಳ್ಕೊಂಡಿದ್ದ. ಅನಿವೆ ಅವಾಗ ಈ ಟಾಮ್ಗೆ ಹೋಟೆಲ್ನ ಹೊರಗಡೆ ಫಾಗ್ ತೋರಿ ಬರುತ್ತೆ. ಅದನ್ನ ಕಂಡು ಅವನಿಗೆ ಭಯ ಆಗುತ್ತೆ. ಅದೇ ಕೂಡಲೇ ಮನೆಗೆ ಕಾಲ್ ಮಾಡ್ತಾನೆ, ಮಗ ಯುವಾನ್ ಮನೇಲಿ ಇದ್ದಾನಿಲ್ವ ನೋಡೋಕೆ. ಆಗ ಕರೆಂಟ್ ಹೋಗುತ್ತೆ. ಇವನು ಹೋಗಿ ಅಲ್ಲಿದ್ದ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ, ಹೊರಗಡೆ ಫಾಗ್ ಇದೆ, ಯಾರು ಕೂಡ ಹೊರಗೆ ಹೋಗಬೇಡಿ, ನಿಮಗೆ ತೊಂದರೆ ಆಗುತ್ತೆ ಅಂತ. ಆದ್ರೆ ಅವನ ಮಾತನ್ನ ಯಾರು ಕೇಳದೆ ಹೊರಗೆ ಹೋಗ್ತಾರೆ. ಆವಾಗ ಕರೆಂಟ್ ಬಂದು ಎಲ್ಲ ನಾರ್ಮಲ್ ಆಗುತ್ತೆ, ಏನು ಕೂಡ ಅಪಾಯ ಆಗಲ್ಲ. ಈ ಆರ್ಥರ್ ಟಾಮ್ ಮೋಸ್ಟ್ಲಿ ಇವನು ಐಲ್ಯಾಂಡ್ ಬಗ್ಗೆ ಕೆಟ್ಟದಾಗ ಬರೆದಿರ್ಲಿ ಅಂತ ಫೇಕ್ ಡ್ರಾಮಾ ಮಾಡ್ತಿದ್ದಾನಂತ ಅನ್ಕೋತಾನೆ. ಹಾಗೆ ಆ ಸೀನ್ ಎಂಡ್ ಆಗ್ತಿದ್ದಾಗೆ ಅದೇ ಹೋಟೆಲ್ನ ಕೆಳಗಿರುವ ಡ್ರೈನೇಜ್ ಟನಲ್ ಒಳಗೆ ಒಂದು ಟಾರ್ಚರ್ ಚೇರ್ ಹಾಗೆ ನಿಗೂಢವಾದ ಡೋರ್ವೇನ ತೋರಿಸ್ತಾರೆ. ಅಲ್ಲಿಗೆ ಆ ಎಪಿಸೋಡ್ ಎಂಡ್ ಆಗುತ್ತೆ. ಇವಾಗ ಎಪಿಸೋಡ್ ನಂಬರ್ 2, ಲಾಡ್ಜಿಂಗ್. ಈ ಸೀನಲ್ಲಿ ನಮಗೆ ಕಾರಲ್ಲಿ ಹೋಗ್ತಿರೋ ಟಾಮ್ ಆಗಿ ಪ್ಯಾಟ್ರಿಷಿಯನ್ನ ತೋರಿಸ್ತಾರೆ. ಟಾಮ್ ತುಂಬಾ ಖುಷಿಯಾಗಿದ್ದ, ಬಿಕಾಸ್ ಆ ರಿಪೋರ್ಟರ್ ಪತ್ರಿಕೆಯಲ್ಲಿ ಈ ಐಲ್ಯಾಂಡ್ ನ ಹೊಗಳಿ ಬರ್ದಿದ್ದ. ಇನ್ಮೇಲಾದ್ರೂ ಈ ಐಲ್ಯಾಂಡ್ ಟೂರಿಸ್ಟ್ ಸ್ಪಾಟ್ ಆಗುತ್ತೆ, ಈ ಊರು ಉದ್ಧಾರ ಆಗುತ್ತೆ ಅನ್ನೋ ಖುಷಿಲಿದ್ದ. ಅದಲ್ಲದೆ ಒಂದು ಲಾಡ್ಜ್ಗೆ ಖುದ್ದು ತಾನೇ ಇನ್ವೆಸ್ಟ್ ಮಾಡಿ ರೆಸ್ಟೋರೇಷನ್ ಮಾಡಿದ್ದ. ಹಾಗೆ ಸುಮಾರು ಜನ ಟೂರಿಸ್ಟ್ಗಳು ಆ ಲಾಡ್ಜ್ ಅನ್ನ ಬುಕ್ ಮಾಡಿದ್ರು ಕೂಡ. ಎಲ್ಲ ಕರೆಕ್ಟ್ ಆಗಿ ಹೋಗ್ತಿತ್ತು. ಹೀಗಿರುವಾಗ ಒಂದಿನ ಅದೇ ಲಾಡ್ಜ್ ಬಳಿ ನಿಂತು ಈ ವಿಕ್ ಗಲಾಟೆ ಮಾಡ್ತಿರ್ತಾನೆ. ಟಾಮ್ ಹೋಗಿ ವಿಚಾರಿಸಿದಾಗ ಅದೇ ರಾಗನ ಹಾಡ್ತಿರ್ತಾನೆ, ಈ ಲಾಡ್ಜ್ ಹಾಂಟೆಡ್, ತುಂಬಾ ಡೇಂಜರ್ ಇದೆ, ಇಲ್ಲಿ ಬಂದವರು ಸತ್ತೋಗ್ತಾರಂತ. ಇಲ್ಲಿವರೆಗೆ ಕಾಮಾಗಿದ್ದ ಟಾಮ್ಗೆ ನೋಡಿ ಸಾಕಾಗಿರುತ್ತೆ. ಅವನು ಅದೇ ಕೂಡಲೇ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಪೊಲೀಸರು ಬಂದು ವಿಕ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ದಿನ ರಾತ್ರಿ ಟಾಮ್ ರೆಸ್ಟೋರೆಂಟ್ ಅಲ್ಲಿದ್ದಾಗ ಅಲ್ಲವನ ಭೇಟಿ ಊರಿನ ಪಾದ್ರೆ ಒಟ್ಟಿಗಾಗುತ್ತೆ. ಆವಾಗ ಟಾಮ್ ಅವರ ಹತ್ತಿರ ಸಾರಿ ಕೇಳ್ತಾನೆ, ಬಿಕಾಸ್ ಇವತ್ತು ಬೆಳಗ್ಗೆ ಯಾವತ್ತೋ ಆಗದಿರುವ ಚರ್ಚ್ನ ಬೆಲ್ ಸೌಂಡ್ ಆಯ್ತು. ಮೋಸ್ಟ್ಲಿ ಅದು ನನ್ನ ಮಗ ಇವಂದೇ ಕೆಲಸ ಆಗಿರ್ಬೇಕಂತ. ಬಟ್ ಪಾದ್ರಿಗೆ ಅರ್ಥ ಆಗೋದಿಲ್ಲ, ಬೆಲ್ ಸೌಂಡ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಒಂದು ಅನುಮಾನದ ಲುಕ್ಕಲ್ಲೇ ಅಲ್ಲಿಂದ ಹೊರಗೋಗ್ತಾನೆ. ಆವಾಗ ಅಲ್ಲಿದ್ದ ಊರಿನ ಕೆಲವು ಜನರು ಈ ಟಾಮ್ಗೆ ಬೈತಾರೆ, ವಿಕ್ ಈ ಊರಿನ ಹಿರಿಯ ಮನುಷ್ಯ, ಅವನೇನಾದ್ರೂ ಹೇಳ್ತಿದ್ದಾನಂದ್ರೆ ಅದರಲ್ಲಿ ನಿಜ ಇರಬೇಕು, ನೀನು ಅವ್ರ ಮಾತನ್ನ ಕೇಳಬೇಕಿತ್ತು ಅಂತ. ಅದಕ್ಕೆ ಟಾಮ್ ಅವರೆಲ್ಲರ ಹತ್ತಿರ ಒಂದು ಚಾಲೆಂಜ್ ಆಗ್ತಾನೆ, ಇವತ್ ರಾತ್ರಿ ಹೋಗಿ ನಾನು ಆ ಲಾಡ್ಜಲ್ಲಿ ಸ್ಟೇ ಆಗ್ತೇನೆ. ವಿಕ್ ಹೇಳಿದಾಗೆ ಅಲ್ಲಿ ಭೂತ ಇದ್ರೆ ನಾನು ಒಪ್ಕೋತೇನೆ, ಇಫ್ ಇನ್ ಕೇಸ್ ಇಲ್ಲ ಅಂದ್ರೆ ಅದನ್ನ ಟೂರಿಸ್ಟ್ ಸ್ಪಾಟ್ ಆಗಿ ಮಾಡೋಕೆ ನೀವೆಲ್ಲ ಬಿಡ್ಬೇಕು ಅಂತ. ಸರಿ ಅಂತ ಎಲ್ಲರೂ ಒಪ್ಕೋತಾರೆ. ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಅಂತ ಜನರು ಟಾಮ್ಗೆ ಖಾಲಿ ಅಲ್ಲೋಗಿ ಸ್ಟೇ ಆಗೋದು ಮಾತ್ರ ಅಲ್ಲ, ಕೆಲವೊಂದು ಡೇರ್ನ ಕೂಡ ಕಂಪ್ಲೀಟ್ ಮಾಡ್ಬೇಕಂತ ಅದರ ಲಿಸ್ಟನ್ನ ಹೇಳ್ತಾ ಹೋಗ್ತಾರೆ. ಮೊದಲೇದು ಆ ಲಾಡ್ಜಲ್ಲಿರುವ ಕ್ಯಾಪ್ಟನ್ ಸ್ವೀಟ್ ರೂಮ್. ಸುಮಾರು ವರ್ಷಗಳ ಹಿಂದೆ ತನ್ನ ಫ್ಯಾಮಿಲಿಯೊಟ್ಟಿಗೆ ಸ್ಟೇ ಆಗಿದ್ದ ಕ್ಯಾಪ್ಟನ್ ಒಬ್ಬ ತನ್ನ ಮತಿ ಭ್ರಮಣನ ಕಳ್ಕೊಂಡು ತನ್ನ ಇಡೀ ಫ್ಯಾಮಿಲಿನ ಕೊಂದಾಕಿದ್ದ. ಆ ರೂಮಲ್ಲಿ ಅವರೆಲ್ಲರ ಆತ್ಮ ಇದೆ, ನೀನು ಆ ರೂಮಲ್ಲಿ ಇಡೀ ರಾತ್ರಿ ಸ್ಟೇ ಆಗ್ಬೇಕಂತ. ಎರಡನೇದು ಅವನು ಅಗ್ಲಿ ಹಾಟೆನ್ಸ್ ಅಂತ ಅಲ್ಲಿ 3 ಬಾರಿ ಕರಿಬೇಕು. ಬಿಕಾಸ್ ಆ ಲಾಡ್ಜಲ್ಲಿ ಜೆರಾಲ್ಡ್ ಹೆಸರಿನ ಒಬ್ಬ ಅಗ್ಲಿ ಮಹಿಳೆ ತನ್ನ ಮದುವೆಯಿಂದ ತಪ್ಪಿಸ್ಕೊಂಡು ಬಂದು ಅದೇ ಲಾಡ್ಜ್ನ ಕಿಟಕಿಯಿಂದ ಹಾರಿ ಸತ್ತಿದ್ಲು. ಆವತ್ತಿಂದ ಅವಳ ಆತ್ಮ ಅಲ್ಲಿದೆ. ಸೊ ಅಗ್ಲಿ ಹಾಟೆನ್ಸ್ ಅಂತ 3 ಬಾರಿ ಕರೆದರೆ ಅವಳ ಆತ್ಮ ಬರುತ್ತೆ. ಸೊ ಆ ಒಂದು ಚಾಲೆಂಜ್ನ ಈ ಟಾಮ್ ಕಂಪ್ಲೀಟ್ ಮಾಡಬೇಕು. ವೈಟ್, ಇಲ್ಲಿಗಾಗ್ಲಿಲ್ಲ, ಇನ್ನೂ ಕೂಡ ಇದೆ. 1962 ಅಲ್ಲಿ ಜಾನ್ ಹೆಸರಿನ ಒಬ್ಬ ವ್ಯಕ್ತಿಯ ಕಟ್ಟಾದ ರುಂಡ ಒಂದು ರೂಮಲ್ಲಿ ಸಿಕ್ಕಿತ್ತು, ಅಲ್ಲಿ ಕೂಡ ಹೋಗ್ಬೇಕು. ಹಾಗೆ 1951 ಅಲ್ಲಿ ಅಲ್ಲಿನ ಬೇಸ್ಮೆಂಟ್ನ ಒಂದು ಸ್ಪೇಸ್ ಅಲ್ಲಿ ರೂಬಿ ಹೆಸರಿನ ಒಬ್ಬ ಕ್ಲೌನ್ ಕಿಲ್ಲರ್ ವಾಸವಾಗಿದ್ದ, ಅಲ್ಲಿ ಕೂಡ ಹೋಗ್ಬೇಕಂತ ಟಾಮ್ಗೆ ಇಷ್ಟು ಟಾಸ್ಕ್ ಕೊಡ್ತಾರೆ. ಸರಿ ಅಂತ ಟಾಮ್ ಆ ದಿನ ರಾತ್ರಿ ಲಾಡ್ಜ್ಗೆ ಹೋಗ್ತಾನೆ. ಹೋಗೋದಕ್ಕಿಂತ ಮುಂಚೆ ತನ್ನ ಮಗನ ಸೆಕ್ರೆಟರಿ ರೂತ್ ಮನೇಲಿ ಬಿಟ್ಟು ಹೋಗಿದ್ದ. ಅನಿವೇಲಿ ಟಾಮ್ಗೆ ಲಾಡ್ಜ್ನ ಓನರ್ ಕರ್ಟ್ ಕ್ಯಾಪ್ಟನ್ ಸ್ವೀಟ್ನ ಕೀನ ಕೊಡ್ತಾನೆ. ಹಾಗೆ ಅದರೊಟ್ಟಿಗೆ ಒಂದು ಕ್ಯಾಮರಾನ ಕೂಡ. ಯಾಕಂದ್ರೆ ಚಾಲೆಂಜ್ನ ಬರೀ ಬಾಯಿ ಮಾತಿಗೆ ಪ್ರೂವ್ ಮಾಡೋದಲ್ಲ, ಪ್ರೂಫ್ ಸಮೇತ ಪ್ರೂವ್ ಮಾಡ್ಬೇಕಂತ ಆ ಕ್ಯಾಮರಾನ ಕರ್ಟ್ ಕೊಟ್ಟಿಲ್ಲ, ಊರಿನ ಜನರು ಕೊಟ್ಟೋಗಿದ್ರಂತೆ. ಎನಿವೆ ನಂತರ ಟಾಮ್ ಸೀದಾ ರೂಮ್ಗೆ ಹೋಗ್ತಾನೆ. ಬಟ್ ಈ ಕರ್ಟ್ ಒಳಗೋಗಲ್ಲ. ಅದಲ್ಲದೆ ಆ ರಾತ್ರಿ ಕೂಡ ಅವನಲ್ಲಿ ಸ್ಟೇ ಮಾಡಲ್ಲ. ಇವತ್ತಿಡೀ ಲಾಡ್ಜಲ್ಲಿ ಸ್ಟೇ ಮಾಡ್ಬೇಕಾಗಿರೋದು ಈ ಟಾಮ್ ಒಬ್ಬನೇ. ಅವನ್ ಬಿಟ್ಟು ಅಲ್ಲಿ ಯಾರು ಕೂಡ ಇಲ್ಲ. ನಂತರ ಕರ್ಟ್ ಅಲ್ಲಿನ ಹಾನರ್ ಬಾರ್ನ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಲೈಕ್ ಗೆಸ್ಟ್ಗಳು ಎಷ್ಟು ಬೇಕಾದ್ರೂ ಕುಡಿಬಹುದು, ಕುಡಿದ ನಂತರ ಅಲ್ಲಿದ್ದ ಬುಕ್ ಅಲ್ಲಿ ಎಂಟ್ರಿ ಮಾಡಬೇಕು, ಅಷ್ಟೇ ಸಿಂಪಲ್ ಅಂತ. ನಂತರ ಕರ್ಟ್ ಅಲ್ಲಿಂದ ಹೋಗ್ತಾನೆ. ಇವಾಗ ಅಲ್ಲಿರೋದು ಟಾಮ್ ಒಬ್ಬನೇ. ಎನಿವೇ ಸೀನ್ ಚೇಂಜ್ ಆಗ್ತಿದ್ದಾಗೆ ನೆಕ್ಸ್ಟ್ ನಲ್ಲಿ ನಮಗೆ ಅದೇ ಪಾದ್ರಿನ ತೋರಿಸ್ತಾರೆ. ಟಾಮ್ ಹೇಳಿದ ಬೆಲ್ ಬಗೆನ ಮಾತು ಕೇಳಿ ಅವನು ಕ್ಯೂರಿಯಾಸಿಟಿಲಿ ಸೀದಾ ಚರ್ಚ್ಗೆ ಹೋಗಿ ಚೆಕ್ ಮಾಡ್ತಾನೆ. ಆದ್ರೆ ಆ ಚರ್ಚ್ನ ಬೆಲ್ ಏನಿದೆ ಅದು ಸಂಪೂರ್ಣವಾಗಿ ಸರಪಳಿನ ಲಾಕ್ ಆಗಿತ್ತು. ಬೆಲ್ ಹೊಡೆಯೋಕೆ ಚಾನ್ಸ್ ಇಲ್ಲ, ಆ ರೀತಿಯಾಗಿತ್ತು. ನಂತರ ಪಾದ್ರಿ ಕೆಲವೊಂದು ಪೇಪರ್ನ ಓದೋಕೆ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲಿ ಇಫ್ ಇನ್ ಕೇಸ್ ಗೊತ್ತಿಲ್ಲದೇನೆ ಬೆಲ್ ಸೌಂಡ್ ಆದ್ರೆ ಏನ್ ಮಾಡ್ಬೇಕೆಂಬ ಇನ್ಸ್ಟ್ರಕ್ಷನ್ ಇದ್ದಿರುತ್ತೆ. ಎನಿವೆ ಈ ಕಡೆ ಟಾಮ್ ರೂಮ್ ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾಗ ಅಲ್ಲವನಿಗೆ ಕೆಲವೊಂದು ಗೇಮ್ಸ್ ಬಾಕ್ಸ್ ತೋರುತ್ತೆ.
ರನ್ ಟೀತ್ ಡ್ಯಾಡಿ ಸೋಮ್ ಅದೆಲ್ಲ. ನಂತರ ಅಲ್ಲಿದ್ದ ಟಿವಿನ ಪ್ಲೇ ಮಾಡ್ತಾನೆ. ಅದರಲ್ಲಿ ಒಬ್ಬ ಅಜ್ಜ ವೆಲ್ಕಮ್ ಟು ವಿಡೋಸ್ ಬೇ ಅಂತ ಹೇಳ್ತಾ ವಿಡಿಯೋ ಮಾಡ್ತಿರ್ತಾನೆ. ಲೈಕ್ ಕ್ಯಾಮರಾನ ಒಂದ್ ಬದಿಟ್ಟು ಇದ್ದಕ್ಕಿದ್ದಾಗೆ ಅವನು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಮಾಯವಾಗಿ ಬಿಡ್ತಾನೆ. ಇವನಿಗೆ ಅದೇನಂತ ದೇವ್ರನ್ನ ಅರ್ಥ ಆಗಲ್ಲ. ಅನಂತರ ಟಾಮ್ ತನಗೆ ಕೊಟ್ಟಿದ್ದ ಎಲ್ಲಾ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾನೆ, ಅದು ಕ್ಯಾಮರಾದೊಟ್ಟಿಗೆ. ಆದರೆ ಬೇಸ್ಮೆಂಟ್ ನ ಟಾಸ್ಕ್ ನ ಮಾತ್ರ ಪೆಂಡಿಂಗ್ ಇಟ್ಟಿರ್ತಾನೆ, ಆಮೇಲೆ ಯಾವಾಗಾದ್ರೂ ಮಾಡುವಂತ. ಆಗ ಅವನಿಗೆ ಅದೇ ರೂಮಲ್ಲಿರುವ ಡಕ್ಟ್ ಇಂದ ಏನೋ ವಿಚಿತ್ರ ಸೌಂಡ್ ಕೇಳಿ ಬರುತ್ತೆ. ಲೈಕ್ ಯಾರೋ 1 to 10 ಎಣಿಸಿ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡ್ತಿರೋದು. ಇವನು ಗಾಬರಿಯಲ್ಲಿ ಯಾರದು ಅಂತ ಕೂಗ್ತಾ ಹೊರಗೆ ಬರ್ತಾನೆ. ಅಲ್ಲಿ ಕತ್ತಲಲ್ಲಿ ಅವನಿಗೆ ಯಾವುದೋ ಆಕೃತಿ ನಿಂತಿರೋ ಹಾಗೆ ತೋರುತ್ತೆ. ಆಮೇಲೆ ಲೈಟ್ ಬಂದಾಗಲೇ ಗೊತ್ತಾಗಿದ್ದು ಅದು ಶ್ಯಾಡೋ ಅಲ್ಲ, ಪಕ್ಕದ ರೂಮಲ್ಲಿ ಸ್ಟೇ ಆಗಿದ್ದ ಒಬ್ಬ ಗೆಸ್ಟ್ ವಿಲಿಯಂ ಅಂತ ಅವನ ಹೆಸರು. ಆದರೆ ಕರ್ಟ್ ಈ ಲಾಡ್ಜಲ್ಲಿ ಟಾಮ್ ಬಿಟ್ಟು ಬೇರೆ ಯಾರು ಕೂಡ ಇಲ್ಲ ಅಂತ ಹೇಳಿದ್ದ. ಯಾಕೆ ಸುಳ್ಳು ಹೇಳಿದ್ದು ಅಂತ ಟಾಮ್ಗೆ ಅರ್ಥ ಆಗದೆ ಸೀದಾ ಒಳಗೆ ಬರ್ತಾನೆ. ನಂತರ ರೂಮಲ್ಲಿದ್ದ ಅದೇ ಟಿವಿನ ಪ್ಲೇ ಮಾಡ್ತಾನೆ. ಅಲ್ಲವನಿಗೆ ಆವಾಗಷ್ಟೇ ಟಿವಿಯಲ್ಲಿ ತೋರಿದ ಅದೇ ವ್ಯಕ್ತಿ ಹಾಗೆ ಅವನೊಟ್ಟಿಗೆ ಮತ್ತೊಂದು ನೆರಳು ಕೂಡ ತೋರುತ್ತೆ. ಹಾಗೆ ಇದ್ದಕ್ಕಿದ್ದಾಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ರೂಮಿನ ಕರೆಂಟ್ ಹೋಗುತ್ತೆ. ಭಯದಲ್ಲಿ ಈ ಟಾಮ್ ಕೂಗ್ತಾನೆ. ಅವನ ಕೂಗಾಟದ ಧ್ವನಿ ಕೇಳಿ ಪಕ್ಕದ ರೂಮಲ್ಲಿದ್ದ ವಿಲಿಯಂ ಬಂದು ವಿಚಾರಿಸ್ತಾನೆ. ನಂತರ ಇಬ್ಬರು ಸೀದಾ ಕೆಳಗೆ ಹೋಗಿ ಡ್ರಿಂಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅದರೊಟ್ಟಿಗೆ ಆವಾಗಷ್ಟೇ ಈ ಟಾಮ್ ಫೈಂಡ್ ಮಾಡಿದ ಡ್ಯಾಡಿ ಸೋಮ್ ಗೇಮ್ನ ಕೂಡ ಆಡ್ತಾ ಹೋಗ್ತಾರೆ. ನಂತರ ಹೀಗೆ ಅವ್ರ ಮಧ್ಯೆ ಮಾತುಕತೆ ಆಗುತ್ತೆ. ಆ ಮಾತುಕತೆ ಮೂಲಕ ನಮ್ಗೆ ಗೊತ್ತಾಗುತ್ತೆ ಈ ವಿಲಿಯಂ ಒಬ್ಬ ಇಂಜಿನಿಯರ್. ಅವನು ಈ ಊರಲ್ಲಿರೋ ಒಂದು ಪ್ಲೇಸ್ ಅನ್ನ ಎಕ್ಸ್ಟೆನ್ಷನ್ ಮಾಡ್ಬೇಕಂತ ಬಂದಿರ್ತಾನೆ. ಅದಲ್ಲದೆ ಅವನು ಇದೇ ಫಸ್ಟ್ ಬಂದಿರೋದಲ್ಲ, ಈ ಹಿಂದೆ ಕೂಡ ಬಂದಿದ್ದ. ಅವನ ಪ್ರಕಾರ ಈ ಊರಲ್ಲಿರೋ ಯಾರಿಗ್ ಕೂಡ ಡೆವಲಪ್ಮೆಂಟ್ ಆಗೋದು ಇಷ್ಟ ಇಲ್ಲ. ಅನಂತರ ಈ ಟಾಮ್ ಕೂಡ ಅವನ ಬಗ್ಗೆ ಅಂದ್ರೆ ಅವನ ಪರ್ಸನಲ್ ಲೈಫ್ ಬಗ್ಗೆ ವಿಲಿಯಂ ಹತ್ತಿರ ಹೇಳ್ತಾ ಹೋಗ್ತಾನೆ. ಆಕ್ಚುಲಿ ವಿಲಿಯಂನ ಅಪ್ಪ ಇರೋದು ಇದೇ ಐಲ್ಯಾಂಡ್ ಅಲ್ಲಿ, ಆದ್ರೆ ಅವನ ಅಮ್ಮ ಇರೋದು ಮೇನ್ ಐಲ್ಯಾಂಡ್ ಅಲ್ಲಿ. ಎಲ್ಲೋ ಒಂದ್ ಕಡೆ ಟೂರ್ಗೆ ಹೋದಾಗ ಅವರಿಬ್ಬರ ಪರಿಚಯ ಆಗಿ ಮದುವೆ ಆಗಿರುತ್ತೆ. ಆದ್ರೆ ಆ ಸಂಬಂಧ ಜಾಸ್ತಿ ಹೊತ್ತು ಇರಲ್ಲ, ಅವರಿಬ್ಬರ ಡೈವರ್ಸ್ ಆಗುತ್ತೆ. ಆದ ಕಾರಣ ಅವನು ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ಅಮ್ಮನೊಟ್ಟಿಗೆನೆ. ಆವಾಗವಾಗ ವೆಕೇಶನ್ಗೆ ಅಂತ ಅಪ್ಪನ ಈ ಐಲ್ಯಾಂಡ್ಗೆ ಬರ್ತಿದ್ದ. ಆದ್ರೆ ಅಪ್ಪಂಗೆ ಹುಷಾರ್ ತಪ್ಪಿದ ನಂತರ ಅವ್ರನ್ನ ನೋಡ್ಕೋಬೇಕಂತ ಇಲ್ಲೇ ಬಂದು ಸೆಟ್ಲ್ ಆದ. ಹಾಗೆ ಅಪ್ಪನ ಡೆತ್ ಆದ ನಂತರ ಕೂಡ ಇವನು ಈ ಪ್ಲೇಸನ್ನ ಬಿಟ್ಟು ಹೋಗ್ಲಿಲ್ಲ. ಇದೇ ಪ್ಲೇಸಲ್ಲಿದ್ದು ಒಬ್ಬ ಹುಡುಗಿನ ಮದುವೆಯಾಗಿ ಇಲ್ಲೇ ಸಂಸಾರನ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅವನ ವೈಫ್ ಇವಾಗಿಲ್ಲ, ಇರೋದು ಒಬ್ನೇ ಮಗ ಇವಾನ್. ಅವನ ಬಗ್ಗೆ ನಮ್ಗೆ ಇವಾಗ್ಲೇ ಗೊತ್ತಾಗಿದೆ. ಹಾಗೆ ಅಲ್ಲಿ ಟಾಮ್ ಮತ್ತೊಂದು ವಿಷಯ ಕೂಡ ಹೇಳ್ತಾನೆ. ಅವನು ಚಿಕ್ಕವನಿದ್ದಾಗ ಈ ಐಲ್ಯಾಂಡ್ಗೆ ವೆಕೇಶನ್ಗೆ ಅಂತ ಬಂದಾಗ ಅವನ ಅಪ್ಪ ಕೆಲವು ಕತೆಗಳನ್ನ ಹೇಳ್ತಿದ್ರು. ಅದು ತುಂಬಾ ಭಯಪಡಿಸೋಂಥ ಕತೆಗಳು. ಅದನ್ನ ಆಕ್ಚುಲಿ ಮಕ್ಕಳೆಲ್ಲ ಕೇಳಬಾರ್ದಂತ. ಆ ಒಂದು ಮಾತಿಗೆ ಈ ವಿಲಿಯಂ ಹೇಳ್ತಾನೆ, ಈ ಊರಲ್ಲಿ ನೀ ತುಂಬಾ ಹುಷಾರಾಗಿರು, ಯಾಕಂದ್ರೆ ಈ ಊರಿನವರು ನಿನ್ನನ್ನ ತುಂಬಾ ಕೆಳಗಾಗ್ಲಿಕ್ಕೆ ನೋಡ್ತಿದ್ದಾರಂತ ವಿಚಿತ್ರವಾಗಿ ಆ ಊರವರಿಗೆ ಶಾಪ್ ಆಗ್ಲಿಕ್ಕೆ ಮುಂದಾಗ್ತಾನೆ. ಟಾಮ್ಗೆ ಅರ್ಥ ಆಗಲ್ಲ. ಸ್ವಲ್ಪ ಹೊತ್ತಿನ ಹಿಂದೆಷ್ಟೇ ಕರೆಕ್ಟ್ ಆಗಿದ್ದ ವಿಲಿಯಂಗೆ ಏನಾಯ್ತು ಅಂತ ಅವನಿಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಆವಾಗ ವಿಲಿಯಂ, ನಂಗೆ ಸುಸ್ತಾಗಿದೆ, ಡ್ರಿಂಕ್ಸ್ ಮಾಡಿದ್ದು ಸಾಕು, ನಾ ಮಲಗ್ತೇನಂತ ಅಲ್ಲಿಂದ ಎದ್ದೋಗ್ತಾನೆ. ಈ ಕಡೆ ಟಾಮ್ ಇದೇ ಒಳ್ಳೆ ಸಮಯ ಅಂತ ಸೀದಾ ಬೇಸ್ಮೆಂಟ್ಗೆ ಹೋಗ್ತಾನೆ. ಅದೇ ರೂಬಿ ಕಿಲ್ಲರ್ ಇದ್ದ ಆ ಒಂದು ರೂಮ್ನ ಎಕ್ಸ್ಪ್ಲೋರ್ ಮಾಡೋಕೆ. ಆಗ ಅವನು ಎಕ್ಸ್ಪ್ಲೋರ್ ಮಾಡ್ತಿದ್ದಾಗ ಅವನಿಗೆ ಎಂಟ್ರೆನ್ಸ್ ಅಲ್ಲಿ ಯಾರೊಬ್ಬ ವ್ಯಕ್ತಿ ಬಂದು ನಿಂತಾಗೆ ತೋರುತ್ತೆ. ನಂತರ ನೋಡಿದ್ರೆ ಅದು ಬೇರೆ ಯಾರೂ ಅಲ್ಲ, ಅದು ಅದೇ ವಿಲಿಯಂ. ಅವನು ಒಂದೇ ಸಮನೆ ಒಳಗೆ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡೋಕೆ ನೋಡ್ತಾನೆ. ನೋಡಿದ್ರೆ ಅದು ವಿಲಿಯಂ ಅಲ್ಲ, ಅದೇ ಕ್ಲೌನ್ ವೇಷಧಾರಿ ಕಿಲ್ಲರ್ ರೂಬಿ ಆಗಿದ್ದ. ಹಾಗೆ ಆ ಸೀನ್ ಎಂಡ್ ಆಗಿ ಈ ಕಡೆ ರೂಮಲ್ಲಿ ಆವಾಗಷ್ಟೇ ನಿದ್ದೆಯಿಂದ ಎಚ್ಚರವಾದ ಟಾಮ್ನ ತೋರಿಸ್ತಾರೆ. ಅಂದ್ರೆ ಅವನು ಇಷ್ಟೊತ್ತವರೆಗೆ ಕಂಡಿದ್ದು ಒಂದು ಕನಸಷ್ಟೇ. ಅಂದ್ರೆ ಆ ರೂಬಿ ಕಿಲ್ಲರ್ ಅಟ್ಯಾಕ್ ಮಾಡಿದ್ದು ಆ ರೀತಿಯೆಲ್ಲ ಕಂಡಿದ್ದು ಅವನ ಒಂದು ಕನಸು. ಆ ಹೊತ್ತಿಗೆ ಬೆಳಗಾಗುತ್ತೆ. ಆ ಹೋಟೆಲ್ಗೆ ಓನರ್, ಕರ್ಟ್, ಪೊಲೀಸರು ಎಲ್ಲರೂ ಬರ್ತಾರೆ. ಅವಾಗ ಟಾಮ್ ರಾತ್ರಿ ಆದ ಎಲ್ಲಾ ವಿಷಯನ ಹೇಳ್ತಾನೆ. ನಂತರ ಎಲ್ಲರೂ ಆ ರೂಮಲ್ಲಿ ಹಾಕಿದ್ದ CCTV ಕ್ಯಾಮರಾನ ಚೆಕ್ ಮಾಡ್ತಾರೆ. ಅಲ್ಲಿ ಈ ಟಾಮ್ಗೆ ಆಶ್ಚರ್ಯ ಪಡುವಂತ ಒಂದು ಕ್ಲಿಪ್ ತೋರಿ ಬರುತ್ತೆ. ಆಕ್ಚುಲಿ ಈ ಟಾಮ್ ಹಾಗೆ ವಿಲಿಯಂ ಇಬ್ಬರು ಆ ರಾತ್ರಿ ಕೂತು ಗೇಮ್ ಆಡಿರೋದನ್ನ ನಾವೆಲ್ಲ ಕೂಡ ನೋಡಿದ್ದೇವೆ. ಬಟ್ ಕ್ಯಾಮರಾದಲ್ಲಿ ಚೆಕ್ ಮಾಡಿದಾಗ ಮಾತ್ರ ಅಲ್ಲಿ ಈ ಟಾಮ್ ಒಬ್ಬನೇ ಕೂತು ಗೇಮ್ ಆಡ್ತಿದ್ದ. ಅವನ ಪಕ್ಕದಲ್ಲಿ ಯಾರು ಕೂಡ ಇದ್ದಿರೋದಿಲ್ಲ. ಆಗ ಕರ್ಟ್ ಹೇಳ್ತಾನೆ, ನಾನು ನಿನ್ನೆ ರಾತ್ರಿ ಈ ಲಾಡ್ಜ್ಗೆ ಯಾವ ವಿಲಿಯಂಗೆ ಕೂಡ ಎಂಟ್ರಿ ಕೊಟ್ಟಿಲ್ಲ, ಲಾಡ್ಜಲ್ಲಿ ನೀ ಬಿಟ್ರೆ ಬೇರೆ ಯಾರು ಕೂಡ ಇಲ್ಲ ಅಂತ. ಆ ಮಾತ್ ಕೇಳಿ ಟಾಮ್ಗೆ ನಿಜ ಭಯ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಅವನು ರಾತ್ರಿ ಕಂಡಿದ್ದು ಯಾರನ್ನ? ಮೋಸ್ಟ್ಲಿ ನನ್ನ ಪ್ರಕಾರ ಇವರೇನು 1962 ಅಲ್ಲಿ ಒಬ್ಬ ರೂಬಿ ಕಿಲ್ಲರ್ ಕ್ಲೌನ್ ಅಂತ ಹೇಳಿದ್ರು, ಅದು ಅದೇ ವಿಲಿಯಂ ಇರಬೇಕು. ಟಾಮ್ಗೆ ಆವಾಗ ವಿಕ್ ಹೇಳಿದ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಆದ್ರೆ ಅಲ್ಲಿದ್ದ ಕರ್ಟ್ಗೆ ಮಾತ್ರ ನಂಬಿಕೆ ಬರಲ್ಲ.
ಸೊ ಅವನ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಎಲ್ಲ ಅವನ್ನ ಆ ರೂಮ್ ಒಳಗೆ 30 ಸೆಕೆಂಡ್ಗಳ ಕಾಲ ಬಿಡ್ತಾರೆ. ಆವಾಗ ಅವನಿಗೆ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆದರೆ ಪೊಲೀಸರು ಒಳಗೋಗಿ ಚೆಕ್ ಮಾಡಿದಾಗ ಅಲ್ಲಿನ ಗೋಡೆ ಮೇಲೆ ಮೌಲ್ಡಲ್ಲಿದ್ದಿರುತ್ತೆ. ಅದರಿಂದ ಭ್ರಮೆ ಆಗಿರೋ ಸಾಧ್ಯತೆ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹಾಗೆ ಅಲ್ಲಿಗೆ ಆ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ಮುಂದಿನ ಎಪಿಸೋಡ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ವ್ಯೂಸ್, ಲೈಕ್ಸ್ ಆಗಿ ಶೇರ್ಸ್ನ ಈ ಒಂದು ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಜಾಸ್ತಿ ಶೇರ್ ಮಾಡಿ ಹೈಪ್ ಕೊಡಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.